ಹೌದು ವಿಚಾರ. ನಾವು ಬೆಂಗಳೂರನ್ನು ಹೋಳು ಹೋಳು ಮಾಡ್ತಾ ಇದ್ದಾರೆ. ಈ ಹೋಳು ಹೋಳು ಬೇಡ, ಬಿರಿ ಬೊಗಳೆ ಬಿಡೋದು ಬೇಡ. ಬೆಂಗಳೂರಿಗೆ ಏನು ಮಾಡಿದ್ದೀರಾ? ಎರಡು ಕಾಲು ವರ್ಷ ಆಯ್ತಪ್ಪ ಬಂದು. ನೀವು ಏನಾದರೂ ಒಂದೇ ಒಂದು ಕೆಲಸ ಏನಾದರೂ ಹೇಳ್ಕೊಳೋ ಅಂಥದ್ದು. ಕಸ ಗುಡಿಸಿದ್ದೀನಿ ಅನ್ನೋದಲ್ಲ, ಏನಾದರೂ ಹೇಳ್ಕೊಳೋದು ಒಂದೇ ಒಂದು. ಆ ಕಸನೂ ನ್ಯಾಯವಾಗಿ ಗುಡಿಸಿಲ್ಲ. ಒಂದು ಕೆಲಸ ಹೇಳಿ, ಏನೂ ಮಾಡ್ದಿರಾ ಬ್ರ್ಯಾಂಡ್ ಬೆಂಗಳೂರು ಮಾಡಿ ಅಂತೇಳಿ 2 ವರ್ಷ ಆಯಿತು. ಎಲ್ಲಾಯಿತು ಬ್ರ್ಯಾಂಡ್ ಬೆಂಗಳೂರು? ಬ್ಯಾಡ್ ಬೆಂಗಳೂರು ಆಗೋಯ್ತು. ಈಗ ಹೊಸದಾಗಿ ಜನರ ಕಣ್ಣಿಗೆ ಮೊನ್ನೆರ್ಚೋಂಥದ್ದಕ್ಕೆ ಈಗ 5 ಹೋಳುಗಳನ್ನು ಮಾಡ್ತೀರಿ. ಕೆಂಪೇಗೌಡರ ಒಂದು ಆಶಾಭಾವನೆ ಏನಿತ್ತು ಬೆಂಗಳೂರಾಗಿ ಉಳಿಬೇಕು ಅಂತ, ಇವರು ಆ ಬೆಂಗಳೂರನ್ನು ಹೋಳು ಮಾಡೋ ಮುಖಾಂತರ ಅಭಿವೃದ್ಧಿ ಶೂನ್ಯ ಮಾಡ್ತಾ ಇದ್ದಾರೆ. ಸೈಂಟಿಫಿಕ್ಕಾಗೂ ಕೂಡ ಬೆಂಗಳೂರಿಗೆ ಆ ಥರ ಆದಾಯ ಬರೋವಂಥ ಏರಿಯಾಗಳೇ ಬೇರೆ, ಆದಾಯ ಬರದಿರೋ ಏರಿಯಾಗಳೇ ಬೇರೆ. ಇವೆಲ್ಲ ಸಮಸ್ಯೆಗಳಿದೆ. ಮತ್ತು ಕಸದ ಸಮಸ್ಯೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಡಿ ಕೆ ಶಿವಕುಮಾರೇ ಹೇಳಿದ್ನಲ್ಲ, ಬೆಂಗಳೂರನ್ನು ಕಾಪಾಡೋಕ್ಕೆ ದೇವರೇ ಬರಬೇಕು ಅಂತ ಅವರೇ ಹೇಳಿದ್ದಾರೆ. ಈಗ ದೇವರು ಬಂದು ಇವ್ರಿಗೆ ಹೇಳಿದಾರ 5 ಭಾಗ ಮಾಡು ಅಂತ. ನಾನು ಕಾಪಾಡೋಕ್ಕಾಗಲ್ಲಪ್ಪ, ದೇವ್ರ ಕೈಲೂ ಕಾಪಾಡೋಕ್ಕಾಗಲ್ಲ ಅಂದರೆ ದೇವ್ರು ಬಂದು ಏನಾನ ಇವ್ರಿಗೆ ಕನಸಲ್ಲಿ 5 ಭಾಗ ಮಾಡು ಅಂತ ಹೇಳಿದ್ರ? ಏನು ಹೇಳಿಲ್ಲ. ಓಳು ಮಾಡೋದ್ರಿಂದ ನೀವು ಓಳು ಬಿಡ್ತಾ ಇದ್ದೀರಾ ಹೊರತು ಅಭಿವೃದ್ಧಿ ಮಾಡ್ತಾ ಇಲ್ಲ. ಅಭಿವೃದ್ಧಿಗೆ ಅಭಿವೃದ್ಧಿ ಆಗಬೇಕಾದ್ರೆ ಹಣ ಬಿಡುಗಡೆ ಮಾಡಬೇಕು. ಎಲ್ಲ ಹಣ ಬಿಡುಗಡೆ ಮಾಡಿದ್ದೀರಾ? 6,000-7,000 ಕೋಟಿ ಬಿಡುಗಡೆ ಅಂತ ಹೇಳಿದ್ರಿ. ಅದನ್ನು ತಗೊಂಡೋಗಿ ಟನಲ್ ರೋಡ್ಗೆ ಹಾಕೊಂಬಿಟ್ರಿ. ಬೆಂಗಳೂರು ರಸ್ತೆಗಳೆಲ್ಲ ಹಾಳಾಗೋಗ್ತಾ ಇದೆ, ಪೂರ್ತಿ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಓಡಾಡೋಕ್ಕಾಗಲ್ಲ, ಆ ಸ್ಥಿತಿ ಮುಟ್ಟಿದೆ. ಅದರಲ್ಲಿ ಓಳು ಮಾಡಿ ಇನ್ನಷ್ಟು ಜನರ ಮನಸ್ಸನ್ನು ಹೊಡಿತೀರಾ. ಒಂದು ಕಾರ್ಪೊರೇಷನ್ ಮೇಲೆ ಒಂದು ಕಾರ್ಪೊರೇಷನ್ ಎತ್ತುಕಟ್ಟಿ, ಆ ಸ್ಟಾರ್ ಮೋಟರ್ ಡ್ರೈನ್ ಇರ್ಬೋದು, ಕಸ ತೆಗೆಯುವಂಥದ್ದು ಇರ್ಬೋದು, ಕಸ ಹಾಕುವಂಥದ್ದು ಇರ್ಬೋದು. ಇದೆಲ್ಲ ಒಂದು ಕಾರ್ಪೊರೇಷನ್ಲ ಬೆಂಕಿ ಹಚ್ಚಿ ಬೆಂಗಳೂರಿನ ಜನರನ್ನು ಒಡೆಯುವಂಥ, ಬೆಂಗಳೂರು ಜನರ ಹೃದಯವನ್ನು ಇವತ್ತು ಒಡೆದಿದ್ದಾರೆ. ಅದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ಮಾಡುವಂಥದ್ದಕ್ಕೆ ಇವತ್ತು ನಾವು ಸಭೆ ಸೇರ್ತಾ ಇದ್ದೀವಿ.